ಗ್ರಾಮದಲ್ಲಿ ದುರಾದೃಷ್ಟಕರ ಘಟನೆ ನಡೆದಿದೆ. ಹಲ್ಲೆಗೊಳಗಾದವರನ್ನ ಸಂಪರ್ಕ ಮಾಡಿದ್ವಿ, ಅವರು ಸಿಗದೆ ಇರೋ ಹಿನ್ನೆಲೆ ನಾವೇ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿದ್ದೇವೆ. 26ರಂದು ಒಂದು ವಾಹನವನ್ನ ತಡೀತಾರೆ. ವಾಹನ ಮಾಲೀಕರು ಹಾಗೂ ಶ್ರೀರಾಮ ಸೇನೆ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಬರ್ತಾರೆ. ನಾವು ಸಾಕಾಣಿಕೆ ಮಾಡಲು ಹಸುಗಳನ್ನ ಖರೀದಿ ಮಾಡಿದ್ವಿ ಎನ್ನುತ್ತಾರೆ. ಎರಡೂ ಪಾರ್ಟಿಯವರು ಪತ್ರ ಬರೆದುಕೊಟ್ಟ ಪ್ರತಿಗಳು ನಮ್ಮ ಬಳಿ ಇದೆ. ಗೋರಕ್ಷಣೆಗೆ ಗೋಶಾಲೆಗೆ ಕಳಿಸಿದ್ವಿ. 3 ದಿನಗಳ ಬಳಿಕ ಗೋವುಗಳನ್ನ ಬಿಡಿಸಿಕೊಂಡು ಹೋಗ್ತಾರೆ. ಬಳಿಕ ಶ್ರೀರಾಮ ಸೇನೆ ಕಾರ್ಯಕರ್ತರು ಫಾಲೋ ಮಾಡಿದ್ದಾರೆ. ವಾಹನ ಮಾಲೀಕ ಬಾಪ್ಸಾನ್ ಮುಲ್ತಾನಿ ಮನೆಗೆ ಕೊಂಡೊಯ್ಯುತ್ತಾರೆ. ಮಹಿಳೆಯರು ಮನೆಗೆ ಇದ್ದ ಸಂದರ್ಭದಲ್ಲಿ ಕಾರ್ಯಕರ್ತರು ಮನೆಗೆ ನುಗ್ತಾರೆ. ಬಳಿಕ ಗ್ರಾಮಸ್ಥರು ಕಾರ್ಯಕರ್ತರ ಮೇಲೆ ಮಾಡ್ತಾರೆ. ಬಳಿಕ ಪೊಲೀಸರು ಕರೆದುಕೊಂಡು ಬರ್ತಾರೆ. ಹಲ್ಲೆ ಬಗ್ಗೆ ಶ್ರೀರಾಮ ಸೇನೆ ಕಾರ್ಯಕರ್ತರು ಹೇಳಿಲ್ಲ. ಬಳಿಕ ಕಾರ್ಯಕರ್ತರು ಸಂಪರ್ಕಕ್ಕೆ ಸಿಗಲಿಲ್ಲ. ನಾವೇ ಸ್ವಯಂ ಪ್ರೇರಿತ ದೂರು ದಾಖಲು ಮಾಡಿದ್ದೇವೆ. 4 ಜನ ಆರೋಪಿಗಳನ್ನ ಬಂಧಿಸಿದ್ದೇವೆ. ಬಂಧಿತರಲ್ಲಿ ಓರ್ವ ಹಿಂದೂ ಹಾಗೂ 3 ಜನ ಮುಸ್ಲಿಮರು ಇದ್ದಾರೆ. ಗೋರಕ್ಷಕರು ಆಗಿದ್ರೆ ಯಾವುದೇ ದೂರು ಕೊಟ್ಟಿಲ್ಲ. ಗೋ ಸಾಗಾಣಿಕೆ ಮಾಡೋರ ಬಳಿ ಹಣ ವಸೂಲಿ ಆರೋಪ ಇದೆ. ಅಕ್ರಮ ಸಾಗಾಣಿಕೆ ಆಗಿದ್ರೆ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ತಾವೇ ಮನೆಗೆ ನುಗ್ಗೋದು ಅಕ್ಷರಶಃ ಅಪರಾಧ. ಗ್ರಾಮಸ್ಥರಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡದೆ ಹಲ್ಲೆ ಮಾಡಿದ್ದು ಕೂಡ ಅಪರಾಧ. ಘಟನೆಯಲ್ಲಿ ಕಪೋಲ ಕಲ್ಪಿತ ವರದಿಗಳು ಕೂಡ ಬಂದಿದ್ದು ಸುಳ್ಳು. ಅಕ್ರಮ ಮನೆಯ ಪ್ರವೇಶ ಬಗ್ಗೆ 5 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಶ್ರೀರಾಮ ಸೇನೆ ಕಾರ್ಯಕರ್ತ ಪೈಕಿ ಓರ್ವ ರೌಡಿ ಶೀಟರ್ ಇದ್ದಾನೆ. ಗಡೀಪಾರು ಆಗಿರುವಂತಹ ರೌಡಿ ಶೀಟರ್ ಇಲ್ಲಿಗೆ ಬಂದಿದ್ದಾನೆ. ನಮ್ಮ ದೂರು ಸ್ವೀಕಾರ ಮಾಡಿಲ್ಲ ಎನ್ನುವ ಆರೋಪ. ದೂರು ಪ್ರತಿ ಇದ್ರೆ ತೋರಿಸಿ ಎಂದು ಎಸ್ಪಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ದೂರನ್ನ ಪೊಲೀಸರು ಸ್ವೀಕಾರ ಮಾಡಿಲ್ಲ ಅಂತ ಹೇಳಿ ವಿಡಿಯೋ ಹೇಳಿಕೆ ನಿನ್ನೆ ಬಿಡುಗಡೆ ಮಾಡಿದ್ರು ವಿಠ್ಠಲ ಗೆಡ್ಡೆ ಅನ್ನೋ ಸರ್. ಆಮೇಲೆ ಪ್ರಮೋದ್ ಮುತಾಲಿಕ್ ಅವರು ಇದೇ ಹೇಳಿದ್ರು ನಮ್ಮ ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡಿಲ್ಲ ಅಂತ. ಅವ್ರಿಗೇನೋ ಇವ್ರ ಮೇಲೆ ಕೇಸ್ ಆಗೈತಿ. ಎಷ್ಟು ಜನರ ಮೇಲೆ ಕೇಸ್ ಆಗೈತಿ? ಎಫ್ಐಆರ್ ಆಗೈತಿ. ಅದಲ್ರಿ, ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೂ ಕೇಸ್ ಆಗೈತಿ. ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಆ ಮಹಿಳೆಯರ ಮನೆಯಲ್ಲಿ ಏನು ಎಂಟ್ರಿ ಆಗಿದ್ದು ಅದರ ಬಗ್ಗೆ ಒಂದು ಕಂಪ್ಲೇಂಟ್ ಆಗಿದೆ. ನಾನು ಈಗಾಗಲೇ ಹೇಳಿದಾಗೆ ಅದು ಕೂಡ ಕಾನೂನು ಪ್ರಕಾರ ಅಪರಾಧ. ಎಫ್ಐಆರ್ ಆಗಿದೆ. ಅದು ಬೇಲೆಬಲ್ ಅಫೆನ್ಸ್ ಇದೆ. ಸೊ ಹಾಗಾಗಿ ಮತ್ತು ಇನ್ನೊಂದು ನಾನು ತುಂಬ 4 ಜನರ ಮೇಲೆ ಕೊಟ್ಟಿದ್ದಾರೆ. ಸಾರಿ, ಒಬ್ಬನ ಹೆಸರು ಕೊಟ್ಟಿದ್ದಾರೆ, ಮತ್ತು ಇತರರು ಅಂತ ಕೊಟ್ಟಿದ್ದಾರೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಮಾಹಿತಿ ಏನಂತಂದರೆ, ಈ 5 ಜನ ರಾಮಸೇನೆ ಕಾರ್ಯಕರ್ತರಲ್ಲಿ ಒಬ್ಬನು ರೌಡಿ ಶೀಟರ್ ಇದ್ದಾನೆ, ಮಹಾವೀರ್ ಸೊಲಾಪುರೆ ಅಂತ ಹೇಳಿ. ಇವನ ಮೇಲೆ ನಾವು ಕಾನೂನು ಪ್ರಕಾರವಾಗಿ ಈ ತಾಲೂಕು ದಂಡಾಧಿಕಾರಿಗಳ ಹತ್ರ ಎಕ್ಸ್ಟರ್ನ್ಮೆಂಟ್ ಪ್ರಪೋಸಲ್ ಕಳಿಸಿ, ತದನಂತರ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟಿಂದ ಒಂದು ಗಡೀಪಾರಿನ ಆದೇಶ ಮಾಡಿ, ಇವನನ್ನು ನಮ್ಮ ಪೊಲೀಸರು ಸ್ವತಃ ಅವನು ಹೇಳಿರ್ತಕ್ಕಂಥ ಎಲ್ಲಿ ಗಡೀಪಾರು ಮಾಡಲಿಕ್ಕೆ ಆದೇಶ ಮಾಡಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ನಮ್ಮ ಪೊಲೀಸರು ಬಿಟ್ಟು ಬಂದಿದ್ದರು. ಮತ್ತು ಅಲ್ಲಿ ಪೊಲೀಸರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಒಬ್ಬ ಗಡೀಪಾರು ಆದಂಥ ರೌಡಿ ಶೀಟರ್ಗೆ ಇಲ್ಲಿ ಏನು ಕೆಲಸ? ಗಡೀಪಾರ ಆದೇಶವನ್ನು, ಕಾನೂನನ್ನು ಧಿಕ್ಕರಿಸಿ ಅವನು ಇಲ್ಲಿ ಬರಬೇಕಾದಂಥ ಅವಶ್ಯಕತೆ ಏನಿತ್ತು? ಈಗ ಕೆಲವೊಂದು ಈ ರೀತಿ ರೌಡಿ ಶೀಟರ್ ಜನ ಮತ್ತು ಸಮಾಜಕ್ಕೆ ಕಂಠವಾಗಿರ್ತಕ್ಕಂಥ ಜನರು ಇಲ್ಲಿ ಯಾವುದೋ ಒಂದು ಸಂಘಟನೆ ಹೆಸರನ್ನು ಹೇಳಿಕೊಂಡು ಅವರು ತಮ್ಮ ಸಪೋರ್ಟಿಗೆ ಬರಲಿ ಅಂತ ಹೇಳಿಬಿಟ್ಟು ಏನು ಬೇಕಾದರೂ ಕತೆ ಕಟ್ಟಬಹುದು. ನಾನು ಅದಕ್ಕೆ ಇಲ್ಲಿ ಕೇಳೋದು, ಯಾರಾದರೂ ಒಬ್ಬರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ, ಕಂಪ್ಲೇಂಟನ್ನು ಪೊಲೀಸರು ರಿಜಿಸ್ಟರ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಹತ್ರ ರಿಟರ್ನ್ ಕಾಪಿಯನ್ನು ನಿಮಗೆ ಅದಕ್ಕೆ ಶೇರ್ ಮಾಡಿರೋದು. ಈಗ ಅದೇ ರೀತಿ ಅವರು ಕಂಪ್ಲೇಂಟ್ ಕೊಟ್ಟಿರೋ ಕಾಪಿನ ನಾವು ತೊಗೊಂಡಿಲ್ಲ ಅಂತ ತೋರಿಸ್ಲಿ. ಅವರು ಕಾಪಿ ಇರಬೇಕಲ್ವ ಅವ್ರ ಹತ್ರ, ನಾವು ರೆಫ್ಯೂಸ್ ಮಾಡಿದ್ದೀವಿ ಅಂತೇಳಿ. ಮತ್ತೊಂದು, ನಮ್ಮ ಹತ್ರ CCTV ಫುಟೇಜ್ ಕೂಡ ಇದೆ. ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಮಾನ್ಯ ನ್ಯಾಯಾಲಯಗಳ ಆದೇಶದ ಮೇರೆಗೆ 4 CCTVಯನ್ನು ಹಾಕಿದ್ದೀವಿ. ಒಂದು ಪೊಲೀಸ್ ಸ್ಟೇಷನ್ ಎಂಟ್ರೆನ್ಸಿಗೆ ಇರುತ್ತೆ, ಇನ್ನೊಂದು SHO ಟೇಬಲ್ಗೆ ಇರುತ್ತೆ, ಮತ್ತೆರಡು ನಮ್ಮ ಈ 2 ಸೆಲ್ಗಳಿರ್ತವೆ ಅದರದ್ದು ಇರುತ್ತೆ. ಇದರಲ್ಲಿ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ. ಇವರು ಕಂಪ್ಲೇಂಟನ್ನು ಯಾವುದೂ ಕೊಟ್ಟಿಲ್ಲ. ಆಮೇಲೆ ಇವರು ಕೊಟ್ಟಿಲ್ಲ ಅಂತ ಆದರೆ ನಮ್ಮ ಪೊಲೀಸ್ ಇದರಲ್ಲೇ ವ್ಯವಸ್ಥೆ ಇದೆ. DSP ಇದ್ದಾರೆ, ಅಡಿಷನಲ್ SP ಇದ್ದಾರೆ, SP ಇದ್ದಾರೆ. ಆಮೇಲೆ ಇಂಥ ಪ್ರಕರಣಗಳನ್ನ ನಾವು ಯಾವಾಗಲೂ ಕೂಡ, ಯಾಕಂದರೆ ಇವು ಸೂಕ್ಷ್ಮವಾದ ಪ್ರಕರಣಗಳು, ಸಂಘಟನೆದಾಗಿರ್ಬೋದು, ಈ ಅಕ್ರಮ ಗೋ ಸಾಗಾಣಿಕೆ ಪ್ರಕರಣಗಳಾಗಿರ್ಬೋದು, ಮತ್ತು ಗೋ ಸಂರಕ್ಷಣಾ ಕಾಯ್ದೆ ಇರ್ಬೋದು, ಇವೆಲ್ಲ ಕೂಡ ನಾವು ಸಮಾಜದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹಿಂದೆ ಆಗಿರ್ತಕ್ಕಂಥ ಘಟನೆ ನೋಡಿಕೊಂಡು ತುಂಬ ಸೂಕ್ಷ್ಮವಾಗಿ ನಾವು ಅವಲೋಕನ ಮಾಡಿ ನಾವು ಸ್ಪಂದಿಸ್ತೀವಿ. ಈ ಒಂದು ಪ್ರಕರಣದಲ್ಲಿ ನಮಗೆ ಒಂದೇ ಒಂದು ಪೇಪರ್ ಕೂಡ ಅವರು ಕೊಟ್ಟಿಲ್ಲ, ಕಂಪ್ಲೇಂಟ್ ಇದೆ ಅಂತ ಹೇಳಿ. ಅದ್ರ ಬದಲಾಗಿ ಇಲ್ಲ ಅಂತ ಕೊಟ್ಟಿರೋದನ್ನು ನಾವು ರಿಟರ್ನ್ ತಮಗೆ ನಾನು ಶೇರ್ ಮಾಡಿದ್ದೀನಿ. ಸೊ ನಾವು ರಿಟರ್ನ್ ಶೇರ್ ಮಾಡಿದ್ದನ್ನು ನೀವು
ನಂಬಬೇಕು, ಯಾಕಂದರೆ ಅವರೇ ಕೊಟ್ಟಿರೋದು. ಅವ್ರು ಹೇಳಿ ನಾವು ಕೊಟ್ಟಿಲ್ಲ ಅಂತ ಹೇಳಿ, ಆಮೇಲೆ ಅವ್ರು ಕೊಟ್ಟಿದ್ರೋ ಇಲ್ಲೋ ನಮಗೆ ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನಾವು ವಿಶ್ಲೇಷಣೆ ಮಾಡೋಣ. ಆದರೆ ಒಬ್ಬ ರೌಡಿ ಶೀಟರು ಗಡೀಪಾರಾದಂಥ ವ್ಯಕ್ತಿಯ ಮಾತನ್ನು ಇಲ್ಲಿ ತಾವುಗಳು ನಂಬಬೇಕಾದ ಅವಶ್ಯಕತೆ ಇಲ್ಲ. ಅವನು ಗಡೀಪಾರ ಆಗಿದ್ದು ಅಲ್ಲಿರ್ತಕ್ಕಂಥ ಆ ಸಂಘಟನೆ ಎಲ್ಲರಿಗೂ ಗೊತ್ತಿದೆ. ಆ ವ್ಯಕ್ತಿ ಯಾಕೆ ಬಂದ ಅನ್ನೋದನ್ನು ಸಮಾಜದವರು, ಆ ಸಂಘಟನೆಯವರು ತಾವುಗಳು ಪ್ರಶ್ನಿಸಬೇಕು. ನೋಡ್ರಿ, ಇವರಿಗೆಲ್ಲರಿಗೂ ಕೂಡ ಇವರು ಮಿಸ್ಗೈಡ್ ಮಾಡಿದ್ದಾರೆ. ಒಬ್ಬ ಗಡೀಪಾರಾದ ವ್ಯಕ್ತಿ ಯಾಕೆ ಬಂದ ಅಂತ ಅನ್ನೋಂಥದ್ದು ಫಸ್ಟ್ ನಾವು ಕೇಳಬೇಕಾದಂಥ ಪ್ರಶ್ನೆ. ಅದಕ್ಕೆ ಅವ್ರು ಆನ್ಸರ್ ಕೊಡಲಿ. ಎಲ್ಲ ಸಂಘಟನೆಗಳು ತಮಗೆ ತಾವೇ ಕೇಳ್ಕೊಳ್ಳಿ. ಒಬ್ಬ ರೌಡಿ ಶೀಟರ್ ಯಾಕೆ ಅವ್ರ ಸಂಘಟನೆ ಹೆಸರನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾನೆ, ಒಬ್ಬ ರೌಡಿ ಶೀಟರ್ ಗಡೀಪಾರಾದಂಥ ವ್ಯಕ್ತಿ ಅಲ್ಲಿ ಯಾಕೆ ಬಂದ ಅನ್ನೋಂಥದ್ದನ್ನು ಫಸ್ಟ್ ಅವರು ಅವಲೋಕನ ಮಾಡಿಕೊಳ್ಳಿ. ಯಾಕೆ ಈ ರೀತಿ ರೌಡಿಗಳಿಗೆ ಮತ್ತು ಗಡೀಪಾರಾದಂಥ ವ್ಯಕ್ತಿಗಳಿಗೆ ತಮ್ಮ ಸಂಘಟನೆಯನ್ನು ಹೆಸರನ್ನು ಬಳಸ್ಕೊಳ್ಳಿಕ್ಕೆ ಅವರು ಅವಕಾಶ ಕೊಡ್ತಾ ಇದ್ದಾರೆ, ಅವಲೋಕನ ಮಾಡಿಕೊಳ್ಳಿ. ಅವನು ನಮ್ಮ ಸಂಘಟನೆ ಕಾರ್ಯಕರ್ತ ಇಲ್ಲ ಅಂತ ಅವ್ರು ಹೇಳಿದ್ರೆ ಅವ್ರದ್ದು ಸಂಘಟನೆ ಹೆಸರನ್ನ ದುರುಪಯೋಗ ಮಾಡ್ಕೊಳ್ಳೋದಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಡಲಿ. ಅದೆಲ್ಲವನ್ನು ಬಿಟ್ಟು ಜಸ್ಟ್ ಒಬ್ಬ ರೌಡಿ ಶೀಟ್ರು ಅಲ್ಲಿ ಈಗ ಆಗಿರೋದು ತಪ್ಪು, ಅದ್ರ ಬಗ್ಗೆ ನಾವು ಹೇಳ್ತಾನೇ ಇಲ್ಲ, ಅದ್ರ ಬಗ್ಗೆ ನಾವು ಕ್ರಮ ಕೂಡ ತೊಗೊಂಡಿದ್ದೀವಿ. ಆದರೆ ಇವು ಮಾಡಿರೋ ತಪ್ಪನ್ನು ಅವರು ಸಪೋರ್ಟ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ಪ್ರತಿಭಟನೆ ಮಾಡಲಿಕ್ಕೆ ನಾವು ಯಾವುದಕ್ಕೆ ಅವಕಾಶ ಕೊಡಲ್ಲ. ಯಾಕಂದರೆ ಏನು ಕಾನೂನು ಪ್ರಕಾರ ಕ್ರಮ ಆಗಬೇಕೋ ಅದನ್ನು ನಾವು ತೊಗೊಂಡಿದ್ದೀವಿ. ನಾವು ತೊಗೊಂಡಿಲ್ಲ ಅಂದರೆ ಬಂದು ಪ್ರತಿಭಟನೆ ಮಾಡಲಿ. ಯಾವಾಗ ಕಾನೂನು ಪ್ರಕಾರ ತಪ್ಪು ಮಾಡಿದವ್ರ ಮೇಲೆ ನಾವು ಕ್ರಮ ತೊಗೊಂಡಿದ್ದೇವೆ ಅದ್ರ ಮೇಲೆ ಪ್ರತಿಭಟನೆ ಮಾಡಲಿಕ್ಕೆ ಏನು ಅವಕಾಶ ಇದೆ? ಫಸ್ಟ್ ಆಫ್ ಆಲ್ ಇವರಿಗೆ ಅಧಿಕಾರ ಯಾರು ಕೊಟ್ಟರು? ಯಾರ್ದಾದ್ರೂ ಮನೆಗೆ ನುಗ್ಗಲಿಕ್ಕೆ? ಆ ಪ್ರಶ್ನೆಗಳನ್ನ ಕೇಳಲಿ ಅವರು. ಅದಕ್ಕೆ ಸರಿಯಾದ ಕಾನೂನು ಪ್ರಕಾರ ಆನ್ಸರ್ ಕೊಡಲಿ, ಆಮೇಲೆ ಪ್ರತಿಭಟನೆಗೆ ಅವಕಾಶ ಕೊಡೋಣ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಇದು ಮಾಡದೇ ಇರೋದಕ್ಕೇ ಈ ಪರಿಸ್ಥಿತಿ ಬಂದಿರೋದು. ಅದ್ರ ಬದಲಾಗಿ ಅವರೇ ಕಂಪ್ಲೇಂಟ್ ಕೊಟ್ಟಿದ್ರು, ಅವ್ರ ಮೇಲೆ ಎಫ್ ಐ ಆರ್ ತೊಗೊಳ್ತಿದ್ವಿ. ಬಟ್ ಅವ್ರಿಗೂ ಗೊತ್ತಿದೆ ಆಮೇಲೆ ಕಟ್ಟಿ ಹೊಡೆದಿರೋದು ನಮ್ಮ ತಪ್ಪು ಅಂತ ಹೇಳಿ. ಹಾಗಾಗಿ ನಮ್ಮೇಲೆ ನಾವು ಕಂಪ್ಲೇಂಟ್ ಕೊಡೋದು ಬೇಡ, ಅವರು ಕಂಪ್ಲೇಂಟ್ ಕೊಡಬಾರ್ದು ಅಂತೇಸಿಂದ ಅವರು ತಮ್ಮ ನಡುವೆ ಮಾತಾಡಿಕೊಂಡು ಬಾಬಾಜಿ ಅನ್ನೋ ಡ್ರೈವರು, ಆ ಗಾಡಿ ಡ್ರೈವರು, ಅವನ ಹೆಸರು ಶಿವಪುತ್ರ ಸನದಿ ಅಂತೇಳಿ ಕಂಪ್ಲೇಂಟ್ ಕೊಟ್ಟವನು. ಪೊಲೀಸರು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಯಾಕೆ ಅವತ್ತು ಗೋಶಾಲೆ ನಮಗೆ ಯಾವುದೇ ಹಸುಗಳನ್ನ ನಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಅವಕಾಶ ಅಲ್ಲ. ಹೇಳ್ತೀನಿ, ಒಂದು ನಿಮಿಷ ಹೇಳ್ಬಿಡ್ತೀನಿ. ಕೇಸ್ ಆಗಲಿ ಆಗದೆ ಇರಲಿ, ಒಂದು ಸತಿ ನಮ್ಮ ಹತ್ರ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ಅವ್ರ ಸಂರಕ್ಷಣೆಗೋಸ್ಕರ ಹತ್ತಿರ ಇರ್ತಕ್ಕಂಥ ಗೋಶಾಲೆಗೆ ಕಳಿಸ್ಬಿಡ್ತೀವಿ. ತದನಂತರ ಇವರು ನಾವು ಅವ್ರಿಗೆ ಹೇಳಿದ್ವಿ, ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಡಿ, ನಾವು ಎಫ್ ಐ ಆರ್ ಮಾಡ್ತೀವಿ. ಅವರಲ್ಲಿ ಪೊಲೀಸ್ ಠಾಣೆಯಲ್ಲಿ 3-4 ಗಂಟೆ ತಮ್ಮ ನಡುವೆ ಸಮಾಲೋಚನೆ ನಡೆಸಿದ್ದಾರೆ. ಆ 3-4 ಗಂಟೆ ನಾವು ಅದನ್ನು ನಮ್ಮ ಪೊಲೀಸ್ ಠಾಣಾ ಆವರಣದಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ನಾವು ಅವುಗಳನ್ನ ಗೋಶಾಲೆಗೆ ಕಳಿಸಿದ್ವಿ. ಮೊನ್ನೆ ನಿಮ್ಮ ಅನುಮತಿ ತಗೊಂಡು ಏನಾದರೂ ಯಾರು? ಈ ಗೋವುಗಳನ್ನು ಅವರು ಗೋಶಾಲೆಯವರು ನಮ್ಮ ಪೊಲೀಸ್ ಠಾಣೆಯವರಿಗೆ ಫೋನ್ ನೀವು ಕಳಿಸಿರ್ತೀರಿ, ನಿಮ್ಮ ಪರ್ಮಿಷನ್ ಇಲ್ಲದೆ ಹೆಂಗೆ ತಗೊಂಡು? ಇಲ್ಲ, ಗೋಶಾಲೆಯವರು ನಮ್ಮ ಪೊಲೀಸ್ ಠಾಣೆಗೆ ಫೋನ್ ಮಾಡಿದ್ದಾರೆ. ಸರ್ ಇದು ನಾವು ಅವರು ಕೇಳಲಿಕ್ಕೆ ಬಂದಿದ್ದಾರೆ, ಬಿಡ್ಬೋದಾ ಅಂತೇಳಿ. ನಮ್ಮ ಪೊಲೀಸ್ ಠಾಣೆಯಲ್ಲಿ ಯಾವುದೇ ಕಂಪ್ಲೇಂಟ್ ಆಗದಿರೋದ್ರಿಂದ ನಮ್ಮಲ್ಲಿ ಯಾವುದೇ ಕಂಪ್ಲೇಂಟ್ ಇಲ್ಲ, ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರು ಬಿಟ್ಟಿದ್ದಾರೆ. ಸರ್, ಈಗ ಲೈಫ್ ಸ್ಟಾಕ್ ಇದು ಪರ್ಚೇಸ್ ಸೇಲ್ ಸಲುವಾಗಿ ಈಗ ವೆಹಿಕಲ್ಸ್ ಇಂದ ಟ್ರಾನ್ಸ್ಪೋರ್ಟ್ ಮಾಡೋದು ಈಗ ನಾರ್ಮಲ್ ಆಗಿದೆ. ರೀಸೆಂಟ್ ಇಯರ್ಸ್ ಅಲ್ಲಿ ಮುಂಚೆ ನಡ್ಕೊಂಡು ಹೋಗ್ತಿದ್ರು, ಈಗ ಲಾಟ್ಸ್ ಅಟೆಂಡೆಂಟ್ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಸೊ ಈ ತರ ಆದಾಗ ಮಾರಲ್ ಪಾಲಿಸಿಂಗ್ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ವೆನ್ಎವರ್ ಯಾವುದೇ ಸಂಘಟನೆಯವರು ಅವರು ಉದ್ದೇಶ ಸರಿ ಇರ್ಬೋದು. ಏನು ಕಾನೂನು ಪ್ರಕಾರ ಈ ಲೈಫ್ ಸ್ಟಾಕ್ ಗೋವುಗಳ ರಕ್ಷಣೆ ಮಾಡಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ, ಅದನ್ನು ಅವರು ಮಾಡ್ತಾ ಇದ್ದಾರೆ. ಆದರೆ ಮಾಡೋದಕ್ಕೆ ಒಂದು ರೀತಿ ಇದೆ. ಆ ರೀತಿ ಅವರಿಗೆ ಕಂಡು ಬಂದಾಗ ಪೊಲೀಸರಿಗೆ ಹೇಳಬೇಕು. ಆದರೆ ತಾವೇ ಹೋಗಿ ಇಂಟರ್ಸೆಪ್ಟ್ ಮಾಡಿದ್ದು ತಪ್ಪಾಗುತ್ತೆ. ಆಯಿತು, ತಾವು ಇಂಟರ್ಸೆಪ್ಟ್ ಮಾಡಿದ್ಮೇಲೂ ಕರೆಕ್ಟ್ ಅವರು ಇನ್ನೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಇಬ್ಬರು ಸೇರ್ಕೊಂಡ್ಬಿಟ್ಟು ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಬಂದಮೇಲೆ ಒಂದು ಕಂಪ್ಲೇಂಟ್ ಕೊಡಬೇಕು, ಇಲ್ಲ ಆ ವಿಚಾರನ ಅಲ್ಲಿಗೆ ಬಿಟ್ಬಿಡಬೇಕು. ಅವರು ಕಂಪ್ಲೇಂಟು ಕೊಟ್ಟಿಲ್ಲ, ಜೊತೆಗೆ ಕಂಪ್ಲೇಂಟ್ ಇಲ್ಲ ಅಂತಲೂ ಬರೆದು ಕೊಟ್ಟಿದ್ದಾರೆ. ಅದಾದಮೇಲೆ ಮನೆಗೆ ಫಾಲೋ ಮಾಡ್ಕೊಂಡು ಹೋಗಿದ್ದಿದೆಯಲ್ಲ, ಅದು ತಪ್ಪು.